ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಗಂಗಾಧರೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್, ರೋಟರಿ ಬೆಂಗಳೂರು ಹೈಗ್ರೌಂಡ್ಸ್, ರೋಟರಿ ಉಳ್ಳಾಳ್ ಹಾಗೂ ಕನೋವಾ ಕಂಪನಿಯ ಸಹಯೋಗದಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಬೈಸಿಕಲ್ ವಿತರಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕನೋವಾ ಕಂಪನಿಯ MD ವೆಂಕಟೇಶ್, HR ಚಿಕ್ಕರಾಜು, AGM ರಂಗರಾಜ್, ರೋಟರಿ ಬೆಂಗಳೂರು ಹೈಗ್ರೌಂಡ್ಸ್ನ ಪ್ರಕಾಶ್, HMT ಗೌಡ, ರೋಟರಿ ಉಳ್ಳಾಳ್ನ ಅಧ್ಯಕ್ಷ ಸುಂದರೇಶ್, ಮಾಜಿ ಅಧ್ಯಕ್ಷ ಶ್ರೀಕಾಂತ್, ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಲಕ್ಷ್ಮೀಪ್ರಸಾದ್, ಮಾಜಿ ಅಧ್ಯಕ್ಷ ಪ್ರಭಾಕರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ ಹಾಗೂ ಇನ್ನೂ ಅನೇಕ ರೋಟೇರಿಯನ್ಗಳು ಭಾಗವಹಿಸಿದ್ದರು. ನಮ್ಮ ಉದ್ದೇಶ ಇದನ್ನು ನೀವು ಶಾಲೆಗೆ ಬರೋ ಸಮಯ ಕಡಿಮೆ ಆಗಬೇಕು. ಅದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಈಗ ನೀವು 3 ಗಂಟೆ 4 ಗಂಟೆ ನೀವು ಬಸ್ ಸಿಕ್ಕಲಿಲ್ಲ ಅಂದರೆ ನಡ್ಕೊಂಡು ಬರ್ತೀರಾ, ವಾಪಸ್ ಹೋಗೋಷ್ಟು ಸುಸ್ತಾಗಿ ಹೋಗ್ಬಿಡ್ತೀರಾ. ನಿಮ್ಮ ಏನು ಓದಬೇಕು ಅನ್ನೋ ನಿಮ್ಗೆ ಇದಿರುತ್ತೆ, ಅದು ಆಗೋದಿಲ್ಲ. ನಿಮಗೆ ಹೋಗ್ತಿರೋ ಮಲ್ಕೊಂಡ್ಬಿಡ್ತೀರ ಊಟ ಮಾಡಿ. ಅದಾಗಬಾರ್ದು. ನಮ್ಮ ರೋಟರಿ ಸಂಸ್ಥೆ ಮತ್ತು ಕುನೋವಾ ಸಂಸ್ಥೆಯ ಉದ್ದೇಶ ಏನಂತಂದರೆ, ವಿದ್ಯಾರ್ಥಿಗಳಿಗೆ ಈ ಸೈಕಲ್ನ ನಾವು ಕೊಡೋದ್ರಿಂದ ನೀವು ಅದರ ಉಪಯೋಗ ಪಡ್ಕೊಂಡು ಶಾಲೆಗೂ ಇನ್ ಟೈಮ್ ಬರ್ತೀರಾ, ಮನೆಗೂ ಇನ್ ಟೈಮ್ಗೆ ಹೋಗ್ತೀರಾ ಮತ್ತು ನಿಮ್ಮ ಅಭ್ಯಾಸಗಳನ್ನ ಮಾಡೋದಕ್ಕೂ ಕೂಡ ನಿಮಗೆ ಒಳ್ಳೆ ಟೈಮ್ ಸಿಗುತ್ತೆ. ಆ ಉದ್ದೇಶ ನಮ್ಮದು. ಇದರಿಂದ ನಿಮ್ಮ ಭವಿಷ್ಯ ಉದ್ಧಾರ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಕುನೋವಾ ಸಂಸ್ಥೆ ಮತ್ತು ರೋಟರಿ ಸಂಸ್ಥೆ ಒಗ್ಗೂಡಿಸಿ ಕೆಲಸ ಮಾಡ್ತಾಯಿದ್ವಿ. ಇದರ ಸದುಪಯೋಗ ಪಡ್ಕೋಬೇಕು. ಇದನ್ನು ತಗೊಂಡೋಗ್ಬಿಟ್ಟು ಮನೆಯಲ್ಲಿ ಸೈಕಲ್ ಇಟ್ಬಿಟ್ಟು ಸಂತೆ ತೊಗೊಂಡೋಗಿ ನಿಮ್ಮ ಅಪ್ಪನಿಗೆ ಕೊಡೋದಲ್ಲ. ಇದು ಸ್ಟ್ರಿಕ್ಟಾಗಿ ಕೊಡ್ತಿರೋದು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ. ನಿಮ್ಮ ಪುಸ್ತಕಗಳು ಇಟ್ಕೋಬೇಕು, ತರಬೇಕು. ನಾವು ಕೆಲವು ಸ್ಕೂಲ್ಗಳಲ್ಲಿ ಮಾಡಿರೋ ರೂಲ್ಸ್ ಹೇಳ್ಬಿಡ್ತೀನಿ. ನಮ್ಮ ಕುನೋವಾ ಸಂಸ್ಥೆಯಲ್ಲಿ ಕೂಡ ಇದ್ದಾರೆ. ಆ ಸ್ಕೂಲ್ ಹೆಡ್ ಮಾಸ್ಟ್ರು ಇಷ್ಟು ಒಳ್ಳೆಯದಿದ್ರು ಅಂತಂದರೆ, ಸರ್ 10th ಮುಗಿದ ಮೇಲೆ ಆ ಸೈಕಲ್ ನಾವು ಇಟ್ಕೊಂಡ್ಬಿಡ್ತೀವಿ ಸರ್, ನಾವು ಮುಂದಿನ ವಿದ್ಯಾರ್ಥಿಗಳು ಕೊಡ್ತೀವಿ ಸರ್ ಅಂತ ಹೇಳ್ತೀವಿ ನಾವು. ಸೈಕಲ್ ವೇಸ್ಟ್ ಮಾಡೋದು ಬೇಡ ಸರ್. ಈಗ ನಾವು ಒಂದಲ್ಲ 50 ಕೊಡ್ತಾ ಇದ್ವಿ. 50 SSLC ಆದಮೇಲೆ ಅವ್ರು ಯಾಕೆ ಸರ್ ಅವ್ರಿಗೆ ಕಾಲೇಜ್ಗೆ ಹೆಂಗೆ ಹೋಗ್ತಾರೆ ಸರ್ ಅವರು? ನಾವು ಶಾಲೆಯಲ್ಲಿ ನಮ್ಮಲ್ಲಿ ಇಟ್ಕೊಂಡ್ಬಿಡ್ತೀವಿ ಅಂತ ಮುಂದಿನ ಮಕ್ಕಳು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಎಲ್ಲ ಮಕ್ಕಳಿಗೂ ಒಂದೇ ಸರಿ ಸಿಗುತ್ತೆ. ನಾವು ವರ್ಷ ಒಂದು 34 ಸೈಕಲ್ ಕೊಡ್ತೀವಿ. ಉಳಿದಿರೋ ಸೈಕಲ್ನ ಸ್ವಲ್ಪ ರೆಡಿ ಮಾಡಿಸ್ಕೊಡ್ತೀವಿ ಅದನ್ನು. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸೈಕಲ್ ಸಿಗಬೇಕು ಅನ್ನೋದು ಒಂದೇ ನಮ್ಮ ರೋಟರಿ ಸಂಸ್ಥೆ ಮತ್ತು ಕುನೋವಾ ಸಂಸ್ಥೆ ಆಸೆ ಇರುತ್ತೆ. ಹಾಗಾಗಿ ಈ ಸೈಕಲ್ನ ಸದುಪಯೋಗ ಪಡ್ಕೋಬೇಕಂದ್ರೆ ನಾವು ನಿಮ್ಮಲ್ಲಿ ಪರ ಕೇಳ್ಕೊಡ್ತೀವಿ. ಅದು ಭಾಳ ಮುಖ್ಯ. ನಮಗೆ ಅದು ಸದುಪಯೋಗ ಆದರೆ ನಮಗೆ ಸಂತೋಷ ಆಗುತ್ತೆ ಅಲ್ವಾ? ಹಳ್ಳಿಗಾಡಿನಿಂದ ಮಕ್ಕಳು ಶಾಲೆಗೆ ಬರಬೇಕಂದ್ರೆ ಎಷ್ಟು ಕಷ್ಟ ಅನ್ನೋದನ್ನ ನಾವು ವೈಯಕ್ತಿಕವಾಗಿ ಅನುಭವಿಸ್ತೀವಿ. ಯಾಕೆಂದರೆ ನಮ್ಮದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಒಂದು ಸಣ್ಣ ಗ್ರಾಮ. ಅಟ್ಲೀಸ್ಟ್ ಆ್ಯಕ್ಚುಲಿ ಈ ಒಂದು ಗ್ರಾಮಕ್ಕೆ ಸ್ವಲ್ಪ ಬಸ್ ಫೆಸಿಲಿಟಿ ಅದು ಇದು ಅನುಕೂಲಗಳಿದ್ದಾವೆ. ಕೆಲವೊಂದು ಕುಗ್ರಾಮಗಳಿಗೆ ಅಲ್ಲಿಂದ 4-5 ಕಿಲೋಮೀಟ್ರು ಸೈಕಲಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ವಿ. ಅದಕ್ಕೆ ಆ ಕಷ್ಟ ಏನಂತ ನಮಗೆ ಗೊತ್ತು ವೈಯಕ್ತಿಕವಾಗಿ. ಅದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಸಂಸ್ಥೆ ಈ ದಾಬಸ್ಪೇಟೆಯಲ್ಲಿ, ಈ ತುಮಕೂರು ರೋಡ್ ದಾಬಸ್ಪೇಟೆಯಲ್ಲಿ ಭಾಳ ಮೋರ್ ದ್ಯಾನ್ 12 ಇಯರ್ಸಿಂದ ನಾವು ಈ ಕಾಪರ್ ಮೋಲ್ಡ್ ಪ್ಲೇಟ್ಸನ್ನು ರೀಕಂಡೀಷನಲ್ ಮಾಡಿ ಅದನ್ನ ನಾವು ಸಪ್ಲೈ ಮಾಡ್ತೀವಿ ಜಿಂದಾಲ್ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ. ಸೊ ನಮ್ಮದು ಇದು ಜರ್ಮನ್ ಕೊಲಾಬ್ರೇಷನ್ ಕಂಪ್ನಿ. ಅವ್ರದ್ದು ಉದ್ದೇಶ ಆ್ಯಕ್ಚುಲಿ ಈ ಥರ ನಾವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ, ಅಲ್ಲಿ ಸರೌಂಡಿಂಗಲ್ಲಿ ಸ್ವಲ್ಪ ಹೆಲ್ಪ್ ಮಾಡಬೇಕು ಪಬ್ಲಿಕ್ ಅಂತಕ್ಕಂಥ ಉದ್ದೇಶ ಇತ್ತು. ಬಟ್ ನಮ್ಮ ಇದು ಆ್ಯಕ್ಚುಲಿ ಈ ಕ್ರೆಡಿಟ್ ಇಲ್ಲಿಗೆ ಬಂದಿದೆ ಅಂದರೆ ನಾವು ರೋಟರಿನವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮನ್ನು ಅಲ್ಲಿಂದ ಇಲ್ಲಿ ಕರ್ಕೊಬಂದು ನಿಮಗಳಿಗೆ ಅನುಕೂಲವಾಗಿ ಮಾಡಿದ್ದಾರೆ. ಇದು ಭಾಳ ಸಂತೋಷ. ಸೊ ಒಂದು ಆಮೇಲೆ ಎರಡನೇದಾಗಿ ಮೂರನೇದಾಗಿ ಏನು ಹೇಳ್ತೀನಿ ಅಂದರೆ, ಈ ಮಕ್ಕಳು ನಾವು ಕೊಡ್ತಕ್ಕಂಥ ಈ ಒಂದು ಬೈಸಿಕಲನ್ನು ಸದುಪಯೋಗಪಡಿಸ್ಕೊಂಡು ಅವರ ವಿದ್ಯಾಭ್ಯಾಸಕ್ಕೆ, ಅವರ ಮುಂದಿನ ಉನ್ನತ ವ್ಯಾಸಂಗಕ್ಕೆ ಮತ್ತು ಅವರ ಕುಟುಂಬದವರಿಗೂ ಸಹ ಹೊರೆಯನ್ನು ತಪ್ಪಿಸಿ ಸೊ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಮುಖಾಂತರವಾಗಿ ಅವರೆಲ್ಲರಿಗೂ ಸಹ ಅಭಿನಂದನೆಗಳು ಹೇಳ್ತೀನಿ. ಮತ್ತು ಅವ್ರಿಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಮಕ್ಕಳೇ, ಸರ್ ಹೇಳ್ದಂಗೆ ನಿಮಗೆಲ್ಲ ಸೈಕಲ್ ಕೊಡ್ತಾ ಇರೋದು ಶೋಕೆ ಮಾಡೋಕ್ಕಲ್ಲ.
ಅವ್ರು ನಿಮ್ಗೆ ಕೊಡ್ತಿರೋದು ಟೈಮ್ ಉಳಿಸ್ಕೊಂಡು ಆ ಟೈಮಲ್ಲಿ ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಗಮನ ಕೊಟ್ಟು ಇನ್ನೂ ಚೆನ್ನಾಗಿ ನೀವು ಮಾರ್ಕ್ಸ್ ತೆಗೀರಿ ಅನ್ನೋ ಒಂದು ಉದ್ದೇಶಕ್ಕೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ನಿಮಗೆ ಸ್ವಲ್ಪ ದೈಹಿಕ ಇದೇ ಸಮಸ್ಯೆಗಳಿರುತ್ತೆ, ಸೊ ಅದರಿಂದ ಹೊರಗಡೆ ಬರಬೇಕು ಅಂತ. ಅಟ್ ದ ಸೇಮ್ ಟೈಮ್ ನಾನು ಏನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೇ ಥರ ಗಂಡು ಮಕ್ಕಳು ಕೂಡ ಸುಮಾರು ದೂರದಿಂದ ಬರ್ತಾ ಇರ್ತಾರೆ. ನಾವೆಲ್ಲ ಕಡೆನೂ ಬರೀ ಹೆಣ್ಮಕ್ಳಿಗೆ ಅಂತಲೇ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಗಂಡು ಮಕ್ಕಳು ಕೂಡ ಅಂದರೆ ಎಲ್ಲೆಲ್ಲ ಅವರು ದೂರದಿಂದ ಬರ್ತಾ ಇರ್ತಾರೋ ಸ್ವಲ್ಪ ನೀವು ಅವ್ರ ಕಡೆನೂ ಗಮನ ಕೊಟ್ಟು, ಯಾರು ಅಂಥ ದೂರದಿಂದ ಬರ್ತಾ ಇರೋರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿ ಇರ್ತಿರ್ತಾರೆ ಅಂಥವ್ರಿಗೆ ಏನಾದರೂ ಇದು ಮಾಡೋದಾದ್ರೆ ನೀವು ಅವ್ರನ್ನ ಐಡೆಂಟಿಫೈ ಮಾಡೋದಾದ್ರೆ ನೋಡೋಣ ಮುಂದಿನ ಸಲ ಇವ್ರ ಸಹಾಯದಿಂದ ಪಾಪ ಆ ಮಕ್ಳಿಗೂ ಬೇರೆ ಮಕ್ಕಳು ಬೇಡ, ಆ ಮಕ್ಳಿಗೂ ಕೂಡ ನಾನು ಏನಾದರೂ ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ನಿಜನೇ. ಯಾಕೆಂದರೆ ಫಸ್ಟು ಸರ್ಕಾರ ಕೊಟ್ಟಿದ್ದು ಹೆಣ್ಮಕ್ಳಿಗೆ, ಅದು ಹಂಗೆ ಸಂಸ್ಥೆಗಳು ಹಂಗೆ ಕಂಟಿನ್ಯೂ ಕರೆಕ್ಟು. ಬಟ್ ಅವ್ರುಗಳು ಏನು ಎಷ್ಟೋ ಗರ್ಲ್ಸ್ ಆ್ಯಂಡ್ ಗೇಮ್ಸ್ ಇವಾಗ ಅವರು ತುಂಬ ದೂರದಿಂದ ಬರ್ತಾ ಇರ್ತಾರಲ್ಲ ಸರ್, ಬರೀ ಅವರು ಹೆಣ್ಮಕ್ಳು ಬರ್ತಾ ಇರ್ತಾರೆ. ತುಂಬ ಇಲ್ಲ, ಯಾರ್ಯಾರು ತುಂಬ ಅಂಥ ಆರ್ಥಿಕ ಹಿಂದುಳಿದಿದ್ರೆ ಅಂಥವ್ರು ಕೂಡ ಬೇಕಾದ್ರೆ ಕೊಡೋಣ ಸರ್. ಆ ಥರ ನೀವು ಐಡೆಂಟಿಫೈ ಮಾಡಿ ನಾವು ನಮ್ಮ ಸೋರ್ಸಸ್ ಬೇಕಾದ್ರೆ ಇದು ಮಾಡ್ಬಿಟ್ಟು. ಸೈಕಲ್ ಅಂದರೆ ಇವತ್ತು ಕೂಡ ನನಗಿಷ್ಟ. ನಾನು SLC ಆದರೂ ನಾನು ಸೈಕಲ್ ತೊಗೊಳಕ್ಕೆ ಆಗಲೇ ಇಲ್ಲ. ಕಾರಣ ಇಷ್ಟೇ, ಏನೆಲ್ಲ ಪ್ರಯತ್ನ ಮಾಡಿದೆ, ಏನೆಲ್ಲ ಮಾಡಿದೆ, 4 ಚಕ್ರದ ವಾಹನ ಬಂದು ನಾನು ಸೈಕಲ್ ಮೇಲೆ ಇರ್ತಕ್ಕಂಥ ವ್ಯಾಮೋಹ ಹೋಗಿಲ್ಲ. ಈಗ ಏನು ಹೇಳಿದ್ರು, ಆ ಸೈಕಲ್ಗೆ ಇರ್ತಕ್ಕಂಥ ಮಹಿಮೆ ಮತ್ತು ಅದೊಂದು ಏನು ಇಂಪಾರ್ಟೆನ್ಸ್ ಅದು ಮುಖ್ಯವಾಗಿರುತ್ತೆ. ಸೈಕಲ್ ಕೊಡ್ತಾ ಇರ್ತಕ್ಕಂಥ ವಿಚಾರ ಎಲ್ಲರೂ ತಿಳಿಸಿದ್ದಾರೆ. ಖಂಡಿತ ನೀವು ಈಗ ಸರಿಯಾಗಿ ತೊಗೊಂಡೋಗಿ ಅಪ್ಪಂಗೆ ಕೊಡೋದು, ಆಮೇಲೆ ತೊಗೊಂಡೋಗಿ ಮಾರಾಟ ಮಾಡಿಬಿಡೋದು, ಆಮೇಲೆ ತೊಗೊಂಡೋಗಿ ಎಲ್ಲೋ ಕೆಟ್ಟೋಯ್ತು ಅಂತ ಹೇಳಿ ಮನೆ ಮೂಲೆಗೆ ಹಾಕ್ಬಿಡೋದು, ಇವೆಲ್ಲ ಮಾಡಬೇಡಿ. ದಯವಿಟ್ಟು ಅದನ್ನು ಮಾಡಬೇಡಿ. ಮತ್ತೆ ಈಗ ಸರ್ ಹೇಳಿದಾಗೆ ಮುಂದೆ ಈಗ ಏನು SLC ಕೊಟ್ಟಿರ್ತೀವಿ ಅದನ್ನ ನಿಮ್ಮ ಮುಗಿದಾದ ನಂತರ ಇನ್ನೊಬ್ಬರಿಗೆ ಬಿಟ್ಬಿಟ್ಟು ಹೋಗಿ. ನಾವು ಇದೆಲ್ಲ ಬಿಟ್ಬಿಟ್ಟು ಹೋಗ್ತೀವಲ್ವ ಅಂತ ಹೇಗಂದಾಗಿ ಯೂಸ್ ಮಾಡಬೇಡಿ. ಹಳ್ಳಕೊಳ್ಳೋಕೆಲ್ಲ ಇಳಿಸ್ಬೇಡಿ. ಅದೊಂದು. ಮತ್ತೆ ಸರ್ ಹೇಳಿದಾಗೆ ಹುಡುಗರಿಗೂ ಕೂಡ ಈಗ ಏನು ಅನ್ಕೋತಾರೆ, ಹುಡುಗಿಯರಿಗೆಲ್ಲ ಕೊಡ್ತಾ ಇರೋದು ನಮಗೇನು ಅಂತ ನೀವು ಅಂದ್ಕೊಂಡಿರ್ಬೋದು. ಸರ್ ಹೇಳಿದಂಗೆ ಅವ್ರ ನೇತೃತ್ವದಲ್ಲೇ ನಮ್ಮ ಮಾಡಿಲಿ ಇದೇ ಮಕ್ಕಳುಗಳನ್ನ ಗುರುತಿಸಿ ದೂರದಿಂದ ಹೆಣ್ಮಕ್ಳನ್ನ ಗುರುತಿಸ್ತಾ ಕೊಡೋಂಥ ಪ್ರಯತ್ನಗಳನ್ನ ಮಾಡ್ಕೊಂಡು. ಸೊ ನಾನು ಹೇಳೋದು ಈಗ ಈ ಕ್ಷಣದಲ್ಲಿ ಈ ವೇದಿಕೆಯಲ್ಲಿ ಹೇಳೋದಿಷ್ಟೇ. ಇವರು ಒಂದು ವಿಚಾರ ಪ್ರಸ್ತಾಪ ಮಾಡಿದರೆ ಗಂಡು ಮಕ್ಕಳು ಅಂತ. ಈಗ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಗಂಡು ಮಕ್ಕಳನ್ನೇ ಆರಿಸಿ ಇದೇ ಶಾಲೆಗೆ ಆ್ಯಕ್ಚುಲಿ ನಾವು ಕಡಿಮೆನೇ ಕೊಟ್ವಿ ಅವ್ರಿಗೆ, ಉಳಿದಿದ್ದಷ್ಟು. ಸೊ ಇದು ಸ್ವಲ್ಪ ಕಡಿಮೆ ಆಯಿತು. ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಇವ್ರಿಗೆ ಒಂದು ಗಂಡು ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಮಾಡೋಣ ಸರ್. ಅದ್ರದ್ದು ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಅದು ಮಾಡೋಣ.
ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.